ಹೋದ ವರ್ಷ ಮಾಡಿದ್ದ ಈ ಒಂದು ವರ್ಷ ಫಸ್ಟ್ ನಮಗೇನು ಮಾಡ್ಲಿಕ್ಕೆ ಸಿಗಲಿಲ್ಲ. ಎರಡನೇ ವರ್ಷದಲ್ಲೆಲ್ಲ ಅಪ್ರೂವ್ ತಗೊಂಡ್ವಿ, ಟೆಂಡರ್ ಆಗಿದೆ. ಈಗ ಸುಮಾರು ಟೇಕಪ್ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಫಸ್ಟ್ ಇಯರ್ ನಡೆದಿಲ್ಲ, ಹಿಂದಿನ ಸರ್ಕಾರದ ಅದು, ಅವಾಗ ನಾವೇನು ಮಾಡಿಲ್ಲ. ಆಮೇಲೆ ನಾವು ಅಪ್ರೂವ್ ಮಾಡಿದ್ವಿ. ಈಗ ಹೆಚ್ಚು ಕಮ್ಮಿ ಸ್ಪೆಷಲಿ PWD ಇಲಾಖೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಎಲ್ಲ ಕಡೆ ರಸ್ತೆ ಪ್ರಾರಂಭ ಮಾಡಿದ್ದಾರೆ. ಪ್ಲಸ್ ಮೊನ್ನೆ RDPR ಕೂಡ CM ಅವರು ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 10 CR ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ UD ನಮ್ಮ ಕಾರ್ಪೊರೇಷನ್, ನಗರಸಭೆ, ಪೌರಸಭೆ ಅದಕ್ಕೆ ಅಂತ ಸಪ್ರೇಟು ಗ್ರಾಂಟ್ ಇದು ಕೊಡ್ತಿದ್ದಾರೆ ಅವರು. UGD ವಾಟರ್ ಸಪ್ಲೈ ನಿರಂತರವಾಗಿ ಅವರು ಜನಸಂಖ್ಯೆ ಅನುಗುಣವಾಗಿ ಸ್ಕೀಮ್ ಫಿಕ್ಸ್ ಆಗಿರುತ್ತೆ, ಬದ್ದಕ್ಕೆ ಕೊಡ್ತಾರೆ. ಸೊ ನಮ್ಮ ಪ್ರಮುಖವಾಗಿ ಅದು ಕಾರಣ ಅಂದರೆ ಈಗ ರಸ್ತೆಗಳು ರೀ, ಮೇನ್ ರಸ್ತೆ. ಸೊ ಅದಂತೆ ನಾವು ಗುಂಡಿ ಮುಚ್ಚಿ ಕೆಲಸ ಡಿಸೆಂಬರ್ 30ಕ್ಕೆ ಹೆಚ್ಚು ಕಮ್ಮಿ ಮುಗಿಸ್ತು ಅಂತ ಹೇಳಿದ್ದೀವಿ. ಡಿಸ್ಟ್ರಿಕ್ಟ್ ರೋಡು, ಸ್ಟೇಟ್ ಹೈವೇ ಹೆಚ್ಚು ಕಮ್ಮಿ 99% ಮುಚ್ಚಿದೆ. ಎಲ್ಲ ಒಂದು ಸ್ವಲ್ಪ ಉಳಿದಿರ್ಬೋದು. ಅದು ಬಿಟ್ಟು ಈಗ ಹೊಸ ರಸ್ತೆ ಮಾಡ್ತಾಯಿದೆ. ಈಗ ಮೊನ್ನೆ ಬಾಚಿ ಬೆಳಗಾವಿ ರಸ್ತೆ ಭಾಳ ಕೆಟ್ಟಿತ್ತು. ಅದು ಅದ್ರ ಬಗ್ಗೆ 3-4 ಸಾರಿ ಸ್ಟ್ರೈಕು ಕೂಡ ಮಾಡಿದ್ರು. ಅದು ಮೊನ್ನೆ ನಾವು ಮೇಡಮ್ ಅವ್ರು ಹೋಗಿ ಪೂಜೆ ಮಾಡಿದ್ದೀವಿ. ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದೆ, ಇನ್ನು ಅರ್ಧ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅಂದರೆ ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗಬೇಕು. ಬಾಕ್ಸೈಟ್ ರೋಡು ಟೋಟಲ್ ಈ ಕಡೆ ನ್ಯಾಷನಲ್ ಹೈವಿಂದ ಆ ಕಡೆ ಬಾಚಿ ರೋಡ್ಗೆ ಅದು ರೀಕಾರ್ಪೆಟಿಂಗ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ಕನಕಪುರ ಕಡೆ ರಸ್ತೆ ವೈಡ್ನಿಂಗ್ ಮಾಡ್ತಾ ಇದ್ದೀವಿ. ಸೊ ಆಯಾ ಕಾಣಿಸಿ ಮೊನ್ನೆ ಬಯಲುಮಲ ಹೋದ್ವಿ, ಪೂಜೆ ಮಾಡಿದ್ವಿ, ಸೌದತ್ತಿಯಲ್ಲಿ ಮಾಡಿದ್ವಿ. ಸೊ ಕಾಮಗಾರಿ ನಡೀತಾ ಇದೆ. ಅದಕ್ಕೂ ಸಮಯ ಬೇಕಾಗ್ತದೆ. ಈಗಾಗಲೇ ಕೆಲವು ಮಾಡಿದ್ವಿ, ಕೆಲವು ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಇಲಾಖೆಗೆ ಬೇರೆ ಬೇರೆ ಇಲಾಖೆ ಅವರವರು ಕೆಲಸ ಮಾಡ್ತಿದ್ದಾರೆ. ಓವರ್ ಬ್ರಿಡ್ಜು ಮಂತ್ರಿಗಳು ಕೊಡ್ತಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನಮ್ಮ ಸ್ಥಳೀಯ ನಾಯಕರ ವಿರೋಧದಿಂದ ಅದು ನಿಂತಿದೆ. ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಿಲ್ಲ. 3 ಹಂತದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ. 300 crore ಅದು ಟೋಟಲ್ ಲೆಂತ್ ಪ್ಲ್ಯಾನು. ಪ್ರತಿ ವರ್ಷ 100 ಕೋಟಿ. ಈ ಬರೋ ಬಜೆಟ್ನಲ್ಲಿ 100, ಪ್ರತಿ ಬಜೆಟ್ನಲ್ಲಿ 3 ವರ್ಷದಲ್ಲಿ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಹುಶಃ ಎಲ್ಲ ಪ್ರಬಲ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದ್ದಾರೆ. ಹಿಂಗಾಗಿ BJP ಅವ್ರು ಹೇಳಿದ್ದಾರೆ. ಹಿಂಗಾಗಿ ಅದು ಕೊಡದೆ ಅಂದರೆ ನಮ್ಮ ಸ್ಟೇಟ್ ಫಂಡ್ನಲ್ಲಿ ಮಾಡ್ತೀವಿ. ಅದೇ ಅವರೇ ಮಾಡಿದ್ರು. ಈಗ ನಮ್ಮ ರಿಕ್ವೆಸ್ಟ್ ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅವರು ಸಮಸ್ಯೆ ಇದ್ದಂಗೆ ಕಾಣ್ತೈತೆ. ನಮ್ಮ ಭೇಟಿ ಆದರೆ ನಿಮ್ಮ ಮುಂದೆ ಹೇಳಿದಾರಲ್ಲ, ನಮ್ಮ ಭೇಟಿಗೂ ಪ್ರಶ್ನೆ ಇಲ್ಲ. KL ಗ್ರೌಂಡಲ್ಲೇ ಇದೆ, ಗ್ರೌಂಡ್ ಇಲ್ಲ ಇಲ್ಲೇ ಹೇಳಿದ್ದಾರೆ. ನಾವು ಕೂಡ ಅವ್ರಿಗೆ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ. ಅದು ಅವ್ರ ಪಾರ್ಟಿ, ಅವ್ರ ಡಿಸಿಷನು. ಅದು ಮಾಡಿದ್ರೆ ನಾವು ಸ್ವಂತ ನಮ್ಮ ಸ್ಟೇಟ್ ಫಂಡ್ನಲ್ಲಿ ಮಾಡ್ತೀವಿ. ಇದು ಅದಕ್ಕಿಂತ ಹೆಚ್ಚು ಬರ್ತೈತಲ್ಲ, ಇದು ನಮಗೆ ಬರ್ತೈತೆ. ಇದು ನಮ್ಮ ಅದಕ್ಕಿಂತ ಜಾಸ್ತಿ ಬರ್ತೈತಿ. ಅದು 50-50 ಆದರೆ 100 ಬರ್ತೈತೆ. ಹೌದು, ಅದನ್ನು ಇನ್ನೂ ದುಡ್ಡು ರಿಸರ್ವ್ ಇಟ್ಟಿದ್ದೀವಿ. ಆದರೆ ಇನ್ನು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಬೇಕು. ಅದನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 2 ಮೇಜರ್ ಬೆಳಗಾವಿಗೆ ಬರಬೇಕಾದ ಯೋಜನೆ ರೀ. ವಿಶೇಷ ಏನು ಕೊಡ್ತಾನೆ ಇರ್ತಿರಲ್ಲ, ಕೇಳಿದಾಗ ಕೊಡ್ತಾನೆ ಇರ್ತೀವಿ. ವಿಶೇಷ ಏನ್ರಿ? ಈಗ 10 ಕೋಟಿ ರೂಪಾಯಿ ಲಾಸ್ಟು ಸ್ಟೇಡಿಯಂ ಕೊಟ್ಟಿವಿ. ಇದು ಲೆವೆಲಿಂಗು ಕಂಪೌಂಡ್ ಅಂತ ಏನು ಕೊಟ್ಟಿದ್ವಿ. ಈ ಸಾರಿ 10 ಕೋಟಿ ಕೊಡ್ತಾ ಇದೀವಿ. ಇದು ಯಾವ ಬಜೆಟ್ನಲ್ಲಿ ಇಲ್ಲ, ಘೋಷಣೆ ಇಲ್ಲ. ಇದಂಗೆ ಬಂದಂಗೆ ಕೊಡ್ತಾನೆ ಇರ್ತೀವಿ. ಗೋಕಾಕದಲ್ಲಿ ಫ್ಲಡ್ ಲೈಟ್ ನೈಟ್ ಕ್ರಿಕೆಟ್ ಆಡಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲೇ ತಾಲೂಕಾ ಲೆವೆಲ್ದಲ್ಲಿ ಬಹುಶಃ ಆ ರೀತಿ ಸರ್ಕಾರಿ ಕ್ರೀಡಾಂಗಣ ಫಸ್ಟ್. ಅದು ಎಲ್ಲಿ ನಮ್ಗೆ ಅವಕಾಶ ಇದೆ. ಲೋಳಸೂರು ಬ್ರಿಡ್ಜ್ ಬಾಳಸಿಂದ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 40 crores. ಸೊ ಧಾರವಾಡದಿಂದ ಸವದತ್ತಿವರೆಗೆ ಸುಮಾರು ಟೋಟಲ್ ಲೆಂತ್
ಧಾರವಾಡದಿಂದ ಸವದತ್ತಿಗೆ ಬರಲಿಕ್ಕೆ CRFದಲ್ಲಿ ಟೋಟಲ್ ಅಂತ ಒಂದು ಆ ಕಡೆ ಕುಲಕರ್ಣಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಈ ಕಡೆ ವೈದ್ಯ ಅವ್ರದ್ದು. ಸೊ ಮ್ಯಾಕ್ಸಿಮಮ್ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ. ಮನ್ DC ಅವ್ರ KDP ಮೀಟಿಂಗ್ನಾಗ ಹೇಳ್ಯಾರ, ಅದು 50 ಎಕರೆಗೆ ಮಾತ್ರ ಅಂದರೆ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡೋದು ತಿಳಿದಾರೆ. ಅದು ಅವರೇನು ಕ್ಯಾನ್ಸಲ್ ಮಾಡಿಲ್ಲ. ನೀವು XYZ ಹೆಸರು ಹಾಕದೇ ಮಾಡಿದ್ರಿ ಇವರು. ಯಾಕಂದರೆ ನ್ಯಾಷನಲ್ ಆಗಿದವರು ಅವ್ರದ್ದೇ ಅಂತ ಮೆಥಡ್ ಇದೆ. ಅವರು ಸರ್ವೆ ನಂಬರು ಊರು ಹಾಕೋತ ಹೋಗ್ತಾರೆ. ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದು ಹೆಸರು ಹಾಕಿಲ್ಲ ನೀವು. ಸೊ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡೋದು ಅವ್ರು ಹೇಳಿದ್ದಾರೆ. ಸೊ ಅದು ಮಾಡೋದು ಅಷ್ಟೇ. ಅದರಲ್ಲಿ ಏನು ಕ್ಯಾನ್ಸಲ್ ಏನು ಮಾಡ್ಲಿಕ್ಕೆ ಅವ್ರೇನು ಹೇಳಿಲ್ಲ. ಇನ್ನೊಂದ್ಸರಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಅಂದ್ರೆ ಅಷ್ಟೇ. 80% ಲ್ಯಾಂಡ್ ಅಕ್ವಿಸಿಷನ್ ಪ್ಯಾಕೇಜ್ 80% ಈಗಾಗಲೇ ಹೋಗಿಲ್ಲ. ಓನ್ಲಿ 51 57 ಎಕರೆ ಮಾತ್ರ 13 ಜನ ಏನು ಹೋಗಿದ್ದಾರೆ ಅಷ್ಟೇ. ಅದನ್ನು ಅವರು ಅಪೀಲ್ ಮಾಡ್ತು ಅಂತ ಹೇಳ್ಯಾರ ನ್ಯಾಷನಲ್ ಹೈವೇದವರು. ಯಾಕಂದ್ರೆ ನಾವು ಇಲ್ಲಿ ಒಂದ್ಸಲ ಮಾಡಿದ್ರೆ ಇಡೀ ದೇಶಕ್ಕೆ ಇಫೆಕ್ಟ್ ಆಗಿದ್ದು ನಮಗೆ. ನಾವು ದೇಶದಾಗ ಮಾಡೋದಲ್ಲ, ಇದೇ ಸಿಸ್ಟಮ್ನಲ್ಲಿ ಮಾಡಿದ್ವಿ. ಯಾವ ಕೋರ್ಟ್ ಇನ್ನೂ ಮಟ್ಟ ನಮಗೆ ಈ ಥರ ಆರ್ಡರ್ ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತು ಅಂತ ಅವ್ರು ಹೇಳಿದಾರೆ ಒಂದು ಕಡೆ. ಸೊ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಯಾವ್ದು ಮಾಡ್ತಾರಂತ. ಕೊಡುವಂತ CM ಅವ್ರು ಘೋಷಣೆ ಮಾಡಿದ್ದಾರೆ. ಸ್ಪೆಷಲ್ಲು ಯಾವುದೊಂದು ಸ್ಕೀಮ್ನಲ್ಲಿ ಮಾಡಿದ್ದಾರೆ. 100 crore ಏನೋ ಕೊಡೋದು ಮಾಡಿದ್ದಾರೆ. ಅದೇ ಹೇಳಿದ್ರಲ್ಲ, ಇದು ಸರ್ಕಾರದಿಂದ ಮಾಡೋದು ಭಾಳ ಕಷ್ಟ. ಖಾಸಗಿ ಅವ್ರು ಮಾಡಲಿಕ್ಕೆ ಲೀಗಲ್ ಆಗಿ ನಾವು ಸಪೋರ್ಟ್ ಮಾಡೋದು ಬೆಟ್ರು. ಯಾಕಂದ್ರೆ ನಮಗಿನ್ನೂ 10 ವರ್ಷ ಆಯಿತು ಒಂದು ಮಾಡಲಿಕ್ಕೆ. ಅದೇ ಕಣಬುರ್ಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಒಬ್ಬರು ಸಮಸ್ಯೆ ಇದೆ. ನಮ್ಮದು ಖಾಸಗಿ ಅವ್ರು ಯಾರು ಲೀಗಲ್ ಆಗಿ ಮಾಡೋಂಗಿದ್ರೆ ಸಪೋರ್ಟ್ ಮಾಡೋದು ಬೆಟ್ರ್. ನಮ್ಮ ಅಂದ್ರೆ ಭಾಳಷ್ಟು ಬೇಗ ಬಡಾವಣೆಗಳೇ ಬೆಳಿತಾವೆ. 2023-24ರಲ್ಲಿ ಫ್ಲಡ್ ಅಲ್ಲಿ ಮನೆ ಬಿದ್ದಿದ್ದು ಸರ್ ಭಾಳಷ್ಟು. ಸೊ ಆವಾಗಿನ 5 ಲಕ್ಷ ಅವ್ರು ಅನೌನ್ಸ್ ಮಾಡಿದ್ರು. ಅದ್ರಲ್ಲಿ ಇನ್ನೂ ಕೆಲವರು ಬೆನಿಫಿಷರೀಸ್ಗೆ ಪಾರ್ಟ್ ಅಮೌಂಟ್ ಬಂದೇ ಇಲ್ಲ. ಒಂದು ಪಾರ್ಟ್ ಕೊಟ್ಟಿದ್ದಾರೆ. ಅದೇ 5 ಲಕ್ಷ ಇಲ್ಲ, ಕೊನೆಗೆ 3 ಲಕ್ಷಕ್ಕೆ ರಿಸ್ಟ್ರಿಕ್ಟ್ ಅದನ್ನೇ 3 ಲಕ್ಷಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮತ್ತೆ ಬಹುಶಃ 1 ಕಂತೇನೋ ಕೊಟ್ಟಿದ್ದಾರೆ, ಇನ್ನೂ 2 ಕಂತು ಕೊಡಬೇಕು ಅವ್ರಿಗೆ ಬಾಕಿ ಇದ್ದಾರೆ.